ಸೊ ಅಲ್ಲ ಫ್ರೆಂಡ್ಸ್, ಎಲ್ಲರೂ ಆಗಿದ್ದಾರೆ, ಎಲ್ಲರೂ ಸಕ್ಕತ್ತಾಗಿದ್ದೀರೋ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಕೇಳ್ಬೋದು. ನಮ್ಮ ಅಮೃತನಹಳ್ಳಿಲಿರೋರು ಮತ್ತು ಆ ಸೈಡ್ ಈ ಸೈಡು ಬ್ಯಾಟ್ರಾಂಪುರ, ಯಲಹಂಕ ಎಲ್ಲೇ ಇರಲು ಪರವಾಗಿಲ್ಲ, ಬಟ್ ಅವ್ರಿಗೆ ಒಳ್ಳೆ ಒಂದು ಆಪರ್ಚುನಿಟಿ ಅಂದರೆ ನಮ್ಮ ಅಮೃತನಹಳ್ಳಿಲಿ ಲೊಕೇಟ್ ಆಗಿರೋದು ಇದು. ಸೊ ಫ್ರೆಂಡ್ಸ್, ಏನು ಅಂತ ಕೇಳ್ಬೋದು. ನಿಮ್ಗೆ ಯಾವ ಥರ ಫಂಕ್ಷನ್ ಆದ್ರೂ ಇವ್ರು ನಡೆಸ್ಕೊಡ್ತಾರೆ. ಈ ಕಪಲ್ಸ್ ಅಲ್ಲಿ ಐ ಥಿಂಕ್ ಮದುವೆ ಒಂದಲ್ಲ, ಹಾಂ ಬಟ್ ಮದುವೆದಲ್ಲ ಗೈಸ್, ಮದುವೆದಲ್ಲ, ಬಟ್ ಕೇಕ್ ಕಟ್ಟಿಂಗ್. ಈಗ ಎಲ್ರಿಗೂ ವರ್ಷಕ್ಕೊಂದೇ ಸಲ ಗೈಸ್ ಬರೋದು ಹ್ಯಾಪಿ ಬರ್ಡೇ ವರ್ಷಕ್ಕೊಂದ್ಸಲಿ ಆರಾಮಾಗಿ ಸೆಲೆಬ್ರೇಟ್ ಮಾಡ್ಸೋಣ ಅದನ್ನಂತೂ. ಅದಕ್ಕೋಸ್ಕರ ಇವರು ಪ್ಲ್ಯಾನ್ ಮಾಡಿರೋದು ಅಮೃತನಹಳ್ಳಿ ಲೊಕೇಟ್ ಆಗಿದೆ ಗೈಸ್. ನೋಡಿ, ಇದು ಯಾವ ರೀತಿ ಪ್ರಮೋಷನ್ ಅಂತೂ ಅಲ್ಲ. ಪ್ರಮೋಷನ್ ಬೇಕಾದ್ರೆ ನಿಮಗೆಲ್ಲ ನಿಮ್ಮ ಪ್ರೂಫ್ ಕೊಡ್ತೀನಿ, ನೋಡ್ಬೋದು ಗೈಸ್. ಇವಾಗ ತೋರಿಸ್ತೀನಿ ನೋಡಿ. ಇವಾಗ ಚೆನ್ನಾಗಿತ್ತಂತ ನೀವೇ ನೋಡಿ ಗೈಸ್. ನಮ್ಮ ಸಾಯಿಲವ್ರು ಆಲೇ ಬೇಗ ಬಿಡೋರೆ ಗೈಸ್, ಇನ್ನೂ ರೆಡಿ ಆಗ್ತಿದೆ, ಬೇಕಾದ್ರೆ ನೋಡ್ಬೋದು. ನಾನೇನು ಬಂದಿಲ್ಲ, ಇವನೇ ಹೇಳ್ಕೊಂಬಂದ. ನನಗೆ ಒಂಥರ ಭಯ ಆಗುತ್ತಂತ ಕೈ ಕಟ್ಕೊಂಡು ಕೂತ್ಕೊಂಡ ಮುಂದೆ ಗೈಸ್. ನಮ್ಮ ಸಾಗರ್ ನೋಡಿ ಎಲ್ಲೋದ್ರೂ ಹಂಗೆ ಮಾಡ್ತಾನೆ. ಬರೀ ಅಂತ ಮಾಡ್ತಿಲ್ಲ ಸಾಗರ್ಲೆ, ಬರೀ ಮೊಬೈಲ್ ನೋಡೋದು, ಅದು ನೋಡೋದು. ಸೊ ಗೈಸ್, ಇವಾಗ ನೋಡ್ಬೋದು ನೀವು ರೂಮ್ ಯಾವ ರೀತಿ ಡೆಕೋರೇಟ್ ಆಗಿದೆ ಅಂತ. ಇನ್ನೂ ಆಗಿಲ್ಲ, ಡೆಕೋರೇಟ್ ಇನ್ನೂ ಗೈಸ್ ನೋಡಿ, ಇನ್ನೂ ಎಲ್ಲ ಐಟಮ್ಸ್ ಇಲ್ಲೇ ಇದೆ. ನಾನು ಇನ್ನೂ ಫೈನಲ್ ಲುಕ್ ಇನ್ನೂ ತೋರಿಸಿಲ್ಲ. ಜಸ್ಟ್ ಇವಾಗ ಸುಮ್ಮನೆ ನಿಮ್ಗೊಂಚೂರು ಲೈಟಾಗಿ ಗೊತ್ತಾಗಲಿ ಯಾವ ರೀತಿ ಮಾಡ್ತಾರೆ ಅದು ಇದು ಅಂತ. ಯಾವ ರೀತಿ ಪ್ರಮೋಷನ್ ಅಲ್ಲ ಗೈಸ್, ಈಗ ಹೇಳಿದ್ದೀನಿ ನೋಡಿ. ಅಲ್ಲಿ ನಿಮ್ಗೆ ಏನು ಬೇಕೋ, ಏನು ಸಲ ಅದು ಎ ಸಿ ತಾನೆ ಸಲ ಅದು ಇಲ್ಲ, ಏರ್ ಕಂಡೀಷ್ನರ್. ಏರ್ ಕಂಡೀಷ್ನರು ನೋಡಿ ಗೈಸ್. ಅಲ್ಲೆಲ್ಲ ಲೈಟ್ ಬಿಟ್ಟವ್ರೆ ಗೈಸ್. ಇದು ಹ್ಯಾಪಿ, ಇದು ಒಂದು ರೂಮ್ ಆಯಿತಾ ಗೈಸ್. ಬನ್ನಿ ಇವಾಗ ಬೇರೆ ರೂಮ್ಗೆ ಹೋಗೋಣ ಗೈಸ್. ನೋಡಿ, ನಿಮಗೆ ಇದು ಸ್ಟಾರ್ಟಿಂಗ್ ಏರಿಯಾನ, ಮೆಟ್ಲು ಇಲ್ಲಿಂದ ಹತ್ಕೊಂಡು ಎಂಟ್ರೆನ್ಸ್ ಇಲ್ಲಿಗೆ ಬರೋದು. ಇಲ್ಲಿದೆ ಗೈಸ್. ಏನು ತೋರಿಸ್ಬೇಕು ಸಲ ಅಲ್ಲಿ ನೋಡು, ಒಡ್ದ ಪೊಡಿ ನ್ಯೂಟ್ರಿಷನ್ ಸೆಂಟರ್ ಬಂದ್ಬಿಟ್ಟು ವೇಟ್ ಲಾಸು ವೇಟ್ ಗೇನ್ ಅಂತ ಐತೆ ಗೈಸ್. ನೋಡಿದ್ರೆ ಇಲ್ಲಿ, ಬಟ್ ಅದನ್ನ ಬೋರ್ಡ್ನ ತೆಗಿಸ್ತೀವಿ, ಇನ್ನೇನು ಅದಕ್ಕೇನು ಹೇಳಕ್ಕೆ ಹೋಗ್ಬೇಡಿ. ಇವಾಗ ನೀವು ಸ್ಟಾರ್ಟಿಂಗ್ ಬಂದರೆ ನಿಮ್ಗೆ ಇಲ್ಲಿ ಕುತ್ಕೊಳಕ್ಕೆ ಪ್ಲೇಸ್ ಸಿಗುತ್ತೆ. ಆಮೇಲೆ ದೇವರು ಸೈಕಲ್, ಏನು ಸಲ ಸೈಕಲ್ ಅಲ್ಲ ಅದು, ಓಡ್ಸೋಕ್ಕಲ್ಲ ಗೈಸ್. ಇವ್ರದ್ದು ಕಾರ್ಡೆಲ್ಲ ರೆಡಿ ಮಾಡಿಸ್ಬಿಟ್ಟವ್ರೆ, ನೋಡ್ಬೋದು. ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲೇ ಇದೆ ಬೇಕಾದ್ರೆ ಎಲ್ಲ ನೋಡಿ ಗೈಸ್. ಬುಕ್ ಅವ್ರ ಸಲಾಟ್ ನೋಡ್ಬೋದು. ಇವಾಗ ಒಂದು ರೂಮ್ ಆಯಿತು ಸ್ಟಾರ್ಟಿಂಗಲ್ಲಿ. ಇವಾಗ ಬನ್ನಿ ನೋಡಿ ಗೈಸ್, ಇವ್ರದ್ದು ಕಂಪ್ನಿದು ಇದು ಲೋಗೋ ಗೈಸ್. ಸರಿ ಬನ್ನಿ, ಇವಾಗ ಯಾವ ರೀತಿ ಇದೆ ಏನು ಎತ್ತ ಅಂತ ತೋರಿಸ್ತೀನಿ ನೋಡಿ. ಸ್ಟಾರ್ಟಿಂಗ್ ಎಂಟ್ರೆನ್ಸು ಯಾವ ರೀತಿ ಇದೆ ಅಂತ. ಗೈಸ್ ಯಾವ ರೀತಿ ಇದೆ ನೋಡಿ ಡೆಕೋರೇಷನ್. ಇದೊಂದು ರೂಮ್ ಗೈಸ್. ಇದು ಯಾವ ರೂಮ್ ಸಲ ಗೈಸ್, ಇದು ಸ್ಪೆಷಲ್ ರೂಮು. ಇದು ಇನ್ನೂ ರೆಡಿ ಮಾಡ್ತವ್ರೆ, ಬಟ್ ಈ ಲೈಟಾಗಿ ರೆಡಿ ಆಗಿದೆ. ಇನ್ನೂ ಲೈಟಿಂಗ್ ಗೀಟಿಂಗ್ಸ್ ಎಲ್ಲ ಹಾಕಿ ಕವರ್ ಗಿವರು ಬಲೂನ್ ಗಿಲೂನೆಲ್ಲ ಹಾಕ್ಬಿಟ್ಟು ಬ್ಯಾನರ್ ಓಕೆ ಬ್ಯಾನರ್ ಗೀನರೆಲ್ಲ ಹಾಕಿ ಪ್ರತಿ ಒಂದು ರೂಮಲ್ಲೂ ಏರ್ ಕಂಡೀಷ್ನರ್ ಐತೆ, ನೋಡ್ಬೋದು ಗೈಸ್. ಇದು ನೋಡಿ, ಇದಿನ್ನೂ ಸಿಂಪಲ್ ಲುಕ್ ಐತೆ, ನೋಡ್ಬೋದು. ನಿಮ್ಗೆ ಇಲ್ಲಿ ಸೆಲೆಬ್ರೇಷನ್ ಮಾಡಿಸೋದಾರೆ ಕರ್ಕೊಂಬರ್ಬೋದು ಕಪಲ್ಸ್ ಅವ್ರಿಗೆ. ಬನ್ನಿ ಇವಾಗ ಇನ್ನೊಂದು ರೂಮ್ ಚೆಕ್ ಮಾಡೋಣ. ಬಾ ನಾನು ನೋಡೇ ಶಾಕ್ ಅದೇ. ಬಾ ಗೈಸ್ ನೋಡ್ಬೋದು. ಪ್ರೊಜೆಕ್ಟರ್ ನೋಡ್ಬೋದು ಗೈಸ್. ಏನು ನಿಮಗೆ ರಿಯಲಾಗಿ ಬಂದು ನೋಡಿದ್ರೇ ನಿಮಗೆ ಅದು ಎಕ್ಸ್ಪೀರಿಯೆನ್ಸ್ ಕಾಣೋದು ಸಖತ್ತಾಗಿರೋದು. ನೋಡೋಣಿರಿ, ಇದಿನ್ನೂ ಫೈನಲ್ ಲುಕ್ ಬಂದಿಲ್ಲ, ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಇನ್ನೂ ರೆಡಿ ಮಾಡ್ತಾರೆ ಗೈಸ್, ಇನ್ನು ಅಲ್ಲೆಲ್ಲ ರೆಡಿ ಮಾಡ್ತಾರೆ. ಇನ್ನೂ ರೆಡಿ ಆಗಿಲ್ಲಲ್ಲ ಸೈಲ್, ಅದು ನೋಡೋದು ಹೊಗೆ ಬರೋದು ಗೈಸ್. ಇದು ಲೈಕ್ ಸ್ಮೋಕ್ ಬರುತ್ತೆ, ಸ್ಮೋಕ್ ವೈಟ್ ಕಲರ್ ಸ್ಮೋಕು ಬಡಿ ಮಾಡ್ತಿದ್ರೆ ಫುಲ್ಲು ಹೊಗೆ. ಇದು ಹೆಂಗೈತೆ ಓಕೆ, ಈ ರೂಮ್ ಹೆಂಗೈತೆ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ಇಲ್ಲಿ ವಾಶ್ರೂಮ್ಸ್ ಎಲ್ಲ ಬರುತ್ತಲ್ಲ. ಓಕೆ, ಇವೆಲ್ಲ ನಿಮ್ದು ಅಲ್ಲಿ ಬರ್ತಡೇ ಸೆಲೆಬ್ರೇಷನ್ ಆದಮೇಲೆ ಆರಾಮಾಗಿ ಕುತ್ಕೊಂಡು ಇಲ್ಲಿಗೆ ಬಂದುಬಿಟ್ಟು ಒಂದು ಯಾವ ರೀತಿ ಇದೆ ನಮ್ಮ ಬೆಂಗಳೂರು ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಅಮೃತನಹಳ್ಳಿ ಯಾವ ರೀತಿ ಇದೆ ಅಂತ ನೋಡ್ಬೋದು. ಸರಿ, ಯಾವ ರೀತಿ ಮಾಡೋರೆ ನೋಡಿ ಗೈಸ್. ಇದೆ ಮತ್ಸ್ಯ. ಸೊ ಫ್ರೆಂಡ್ಸ್, ಇಲ್ಲೆಲ್ಲ ಯಾವ ರೀತಿ ಡೆಕೋರೇಟ್ ಮಾಡೋರೆ. ಮತ್ಸ್ಯ ಅಲ್ಲ ಸರ್, ವಿಷ್ಣು ಅವತಾರ ಐತಲ್ಲ ಮತ್ಸ್ಯ, ಒಂದು ಅವತಾರ ಮೀನು ಅವತಾರ ಒಂದು ಮತ್ಸ್ಯ ಇತ್ತು, ಅದ್ರ ಮೇಲೆ ತಗೊಂಡು ಭಾರಿ ತುಂಬ ಚೆನ್ನಾಗಿತ್ತು.
ಲೋಗೋ ಲೋಗೋ ಇರ್ತಲ್ಲ ಅದು. ಓಕೆ ಫ್ರೆಂಡ್ಸ್, ಬನ್ನಿ ಹೋಗೋಣ. ಇನ್ನೂ ರೆಡಿ ಆಗ್ತಿದೆ. ಗೈಸ್ ಇದು ಹಾಂ, ಲೋಗೋ ಬರಾಗಿತ್ತು ನಾವು ಅದೇ ಸಲ ಬಂದಾಗ ತುಂಬ ಗೈಸ್ ಅಟ್ರಾಕ್ಟ್ ಆಗುತ್ತೆ ಇಲ್ಲ ನೀವು ಹೇಳಿ ಗೈಸ್, ನಾವೇನು ಮಾತಾಡೋದು ಬೇಡ. ಅಟ್ರಾಕ್ಟ್ ಆಗುತ್ತೆ ಇಲ್ಲ ನೀವು ಹೇಳಿ. ಏನು ಸೈ ಗೈಸ್ ಏನೋ ಹುಡುಕಿದ್ರು ಅವರು ನಮ್ಮ ಸೆಲ್ಫಿಗೆ ಸೆಲ್ಫಿಗೆ. ಗೈಸ್ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ. ನಾನು ಯಾವ ರೀತಿ ಕಾಣಿಸ್ತಿದ್ದೀನಿ ಗೈಸ್? ಏನು ಚೆನ್ನಾಗಿಲ್ಲ. ಶರ್ಟ್ ಮೈಕ್ ಇಲ್ಲೇ ಇದೆ ಗೈಸ್, ನೋಡ್ಬೋದು. ಗೈಸ್ ನಿಮಗೆಲ್ಲ ಇನ್ನೊಂದು ಹೇಳ್ಬೇಕು, ಮೈಕ್ ವರ್ಕ್ ಆಗ್ತಿಲ್ಲ, ಸುಮ್ಮನೆ ಹಾಕೊಂಡು ಗೈಸ್ ನೋಡಿ ಗೈಸ್, ಇದೇ ಮೈಕು ವರ್ಕಿಂಗ್ ಕಂಡೀಷನ್. ಸೊ ಗೈಸ್ ನೋಡ್ಬೋದು, ಲೈಟಿಂಗ್ಸ್ ಎಲ್ಲ ಆನಾಗೈತೆ. ಇದು ಈ ರೂಮ್ ನಂಗೆ ತುಂಬ ಇಷ್ಟ ಆಯ್ತು ಸೈ. ಹ್ಯಾಪಿ ಬರ್ಡೇ ಶ್ವೇತಾ. ಶ್ವೇತನ ಅದು? ನಾನೇನೋ ಬೇರೆ ಅನ್ಕೊಂಡ್ಬಿಟ್ಟು. ಏನು ನೋಡಿ ಸರಿ, ಬನ್ನಿ ಇವಾಗ ಒಂದು 2 ಮಿನಿಟ್ಸ್. ಒಂದು ನಿಮಿಷ ಗೈಸ್. ಕೇಸಿದ್ದು ನಾನು ಅಲ್ಲೇ ಇರ್ತೀನಿ, ಜೋಬ ಹಾಕೊಂತ ಜೋಬಲ್ಲಿ ಇಡ್ಸಲ್ಲ ಸಲ, ಜೋಬಲ್ಲಿ ಇಡಬೇಕು. ಎಸ್ ಇದು ಒಂದು 5 ನಿಮಿಷ. ಎಷ್ಟು ಫೋಟೋ ನೋಡ್ತೀವಿ ಆಲ್ರೆಡಿ ಗೈಸ್. ಸೋಫಾ ಯಾವ ರೀತಿ ಕಂಫರ್ಟಬಲ್ ಆಗಿದೆ ನೋಡಿ ಗೈಸ್. ನೋಡಿ ಸುಮ್ಮನೆ ನೋಡಿ, ಇಷ್ಟೇ, ನಾನು ಜಾಸ್ತಿ ಪ್ರೆಸ್ ಮಾಡಲ್ಲ ನೋಡಿ ಗೈಸ್, ಇಷ್ಟೇ ನೋಡಿ ಯಾವ ರೀತಿ ಇದೆ. ನಾನು ಕುತ್ಕೊಂಡ್ರೆ ಮಾತ್ರ ಏನು ಸುಖ. ಸೈಲ್ ನಾನು ಇಲ್ಲೇ ಮಲ್ಕೊಂಡ್ಬಿಡ್ತೀನಿ ಗೈಸ್. ಗೈಸ್ ಲೈಟಿಂಗ್ ನೋಡಿ ಯಾವ ರೀತಿ ಇದೆ. ಲೈಟಿಂಗ್ ಹಂಗೈತೆ. जंगल में सिंगल चेयर नाम सही डबल ಪ್ರೊಜೆಕ್ಟರ್ ನೋಡ್ಬೋದು. ಪ್ರೊಜೆಕ್ಟರ್ ಇದೆ ಬಿಡು, ಅದೇನು ವರ್ಕ್ ಆಗ್ತಿಲ್ಲ, ಏನು ಮಾಡ್ತೀಯ ನೋಡಿ ಅದು ಮಾಡಿ. ಗೈಸ್ ಸೋಫಾ ನೋಡಿ ಹೆಂಗಿದೆ, ಇದು ಸಂಕಾಲ ಸೂಪರ್ ಐತೆ. ರೂಮ್ ಫುಲ್ ಸೂಪರ್ ಐತೆ. ನಿಮ್ಗೆ ಏನೋ ತೋರಿಸ್ಬೇಕು ಬನ್ನಿ. ಇರೋ ಆಯಿತು, ಒಂದು ರೌಂಡ್ ಇಲ್ಲಿ ತೋರಿಸ್ಬಿಡೋಣ. ಗೈಸ್ ಐಫಿಲ್ ಟವರ್ ಇಲ್ಲಿ ಏನಿಲ್ಲ. ಪ್ಯಾರಿಸ್ ಅಲ್ಲ ಅದು, ಪ್ಯಾರಿಸ್. ಐಫಿಲ್ ಟವರ್ ಪ್ಯಾರಿಸ್ ಇದೆ, ಇದು ಲಂಡನ್ ಬ್ರಿಡ್ಜ್ ಪ್ಯಾರಿಸ್ ಅದು. ಅದಕ್ಕೆ ಆಡ್ಸೋ ಸರ್ ಇಲ್ಲ ಎಷ್ಟು ನೋಡ್ರಪ್ಪ. ಗೈಸ್ ಇನ್ನೊಂದು ನೋಡಿದೆ ಕರೆಕ್ಟ್. ಕೆನ್ ಸಿ JBL ಸ್ಪೀಕರ್. ವಾವ್, ಅದು ಲಾಂಗ್ ದುಃಖ ಇಲ್ಲೊಂದು ಐತೆ. ಆ್ಯಂಡ್ ಅದೇ ರೀತಿ ನಾನು ಅದೊಂದೇ ನೋಡಿದ್ದು ಬಿಡ್ರಿ, ನಾನು ಆ ರೂಮಲ್ಲಿ ನೋಡಿದ್ದೆ ಕರೆಕ್ಟ್. ಯು ಕ್ಯಾನ್ ಆಲ್ ಸಿ ಫ್ಲವರ್ಸ್. ಉಯ್ ಕಿರಣ್ ಬೈಲಿ, ನೀವು ತೋರಿಸ್ಲಾ? ಸ್ಪೆಷಲ್ ತೋರಿಸ ನಿಂಗೊಂದು. ಬೈಲಿ ವಾಟ್ ಬ್ರೋ? ನಿಂಗೊಂದು ಶಾಕಿಂಗ್ ನೀವು ತೋರಿಸ್ಲಾ? ಟೆಲ್ ಮಿ. ಇದು ಪ್ಲಾಸ್ಟಿಕ್ ಇದು. ಇದು ಬೆಟರ್ ಟುಗೆದರ್. ಗೈಸ್ ಬಾಗ್ಲು ಹಾಕೊಂಡು ಹೋಗ್ಬಿಟ್ಟವ್ರಿ. ಇಬ್ಬರೇ ಇರೋದು ಗೈಸ್. ಎಲ್ಲ ಫೈನಲಾಗಿ ಎಲ್ಲ ಮುಗೀತು. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಕಮೆಂಟ್ ನಿಮ್ಮದೇ ಗೈಸ್, ಓಪನ್ ಇರುತ್ತೆ. ಎಷ್ಟು ರೂಪಾಯಿ ಅಂತ ಕೇಳ್ಬೋದು. ಇವಾಗ ಎಲ್ಲ ಕ್ವಶನ್ಗೂ ಇವಾಗ ಆನ್ಸರ್ ಮಾಡ್ತೀನಿ. 4 ಜನಕ್ಕೆ 600 ರೂಪಾಯಿ ಗೈಸ್. ಒಂದು 3 ಅವರ್ ಫಿಲಮ್ ನೋಡೋದಕ್ಕೆ ಇನ್ನೊಂದು 600 ರೂಪಾಯಿ, 1200 ರೂಪಾಯಿ ಒಟ್ಟು. ಈಗ ರೀತಿ ಪ್ರಮೋಷನ್ ಅಂತಲ್ಲ ಗೈಸ್, ನೀವು ನೋಡ್ಬೋದು ಪ್ರಮೋಷನ್ ಯಾವ ರೀತಿ ಮಾಡ್ತಾರೆ ಅಂತ. ಬಟ್ ನಾನು ಮಾಡಿರೋ ಪ್ರಕಾರ ಪ್ರಮೋಷನ್ ಯಾವುದೂ ಇಲ್ಲ. ಬಟ್ ಅಲ್ಲಿ ಆ ವಿಡಿಯೋ ತೋರಿಸ್ಕೊಂಡು ನನ್ನ ಹತ್ರ ಬನ್ನಿ ಬೇಕಾರೆ. ಅಲ್ಲಿಗೆ ಬಂದು ವಿಸಿಟ್ ಆಗಿ ನಾನೆಲ್ಲ ಬಾಕ್ಸಲ್ಲೆಲ್ಲ ಕೊಟ್ಟಿರ್ತೀನಿ. 4 ಜನಕ್ಕೆ 600 ರೂಪಾಯಿ. ಸ್ನ್ಯಾಕ್ಸು ಅದಕ್ಕೆಲ್ಲ ಪೇ ಮಾಡಬೇಕು ಒಂಚೂರು ಲೇಟಾಗಿ. ಸಕ್ಕದೈತೆ ಮಾತ್ರ. ಹ್ಯಾಪಿ ಬರ್ತಡೇ ಎಲ್ಲ ಮಾಡ್ಕೊಳಕ್ಕೆ, ಬೇರೆ ಫಂಕ್ಷನ್ಗೆಲ್ಲ ಸಕ್ಕದೈತೆ. 4 ಜನಕ್ಕೆ 600 ರೂಪಾಯಿ ನನಗೆ ಹೆಚ್ಚುತ್ತಾ ಇರುತ್ತೆ. ಹೆಚ್ಚಲ್ಲ 1 ಅವರ್ಗೆ 600 ರೂಪಾಯಿ ಗೈಸ್. ಸರಿ, ಇವಾಗ ಹೊಲ್ಡೋಣ. ಎಲ್ಲರಿಗೂ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಕೆಮ್ಮೋಗ್ಬಿಟ್ಟಿದೆ ಗೈಸ್, ಏನು ಮಾಡೋಕ್ಕಾಗಲ್ಲ. ಸರಿ, ವಿಡಿಯೋ ಹೆಂಗಿತ್ತು ಅಂತ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇನ್ನೂ ಸಪೋರ್ಟ್ ಮಾಡಿ ಗೈಸ್. ನಿಮಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧವಾಗಿರ್ತೀನಿ. ಲವ್ ಯು.